ಏಯ್ ಒಳಗಡೆ ಹೋಗಿ ಎಲ್ಲ ಸೇಫ್ ಆಗಿದೆಯಾ ಅಂತ ನೋಡಿ ಕಾಲ್ ಮಾಡೋ. ಸರಿ ಮೇಡಮ್. ಮೇಡಮ್ ಎಲ್ಲ ಓಕೆ, ಕಳಿಸ್ಬೋದು. ಓಕೆ. ಏಯ್ ಫಸ್ಟ್ ಸುಮ್ಮನ ಕರ್ಕೊಂಡು ಒಳಗಡೆ ಹೋಗು. ಏಯ್ ಇವಾಗ ಕಟ್ ಹಾಕ್ಬೇಕು, ತೇರು ಹಿಡ್ಕೊಂಬರ್ರಿ ಹೋಗ. ಏಯ್ ಸಚಿನ ಕರ್ಕೊಂಡು ಒಳಗಡೆ ನಡೆಯೋ. ಏಯ್ ಏನೋ ಸೌಂಡ್ ಆಗ್ತಾ ಇದೆ, ಬನ್ನಿ ಒಳಗಡೆ. ಏನಾಯ್ತು? ಎಸ್ಕೇಪ್ ಆಗಿ ನೋಡ್ತಾ ಇದ್ದೀನಿ ಮೇಡಮ್. ಏಯ್ ಅಯ್ಯೋ ನಿನ್ನ. ಏಯ್ ಸೋನಿಯಾ ಬಿಡು ನನ್ನ, ಬಿಡು. ಸರಿ ಮೇಡಮ್, ತಿರ್ಕೋ. ಮೇಡಮ್ 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 ಸಚಿನ್ ಕಾಣಿಸ್ತಾ ಇಲ್ಲ ಮೇಡಮ್. ಏನ್ ಹೇಳ್ತಿದ್ಯಾ? ನಿಜ ಮೇಡಮ್. ಏ ನನ್ನ ಮಗನೇ, ಅವ್ನು ಬಾಸ್ ಮಗ ಕಣ ಅವನು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗನೇ. ಏನೋ ಹೊಸನ ಪುಟ್ಟಕ್ಕನ ಮಕ್ಳು ಅಂದ್ರೆ ಊರಿಗೆ ಮಾದರಿ ಐತಿರಿ ಅಂದ್ರೆ ಊರ್ ಮನ ಕಳಿತಿದ್ದೀರಲ್ಲ. ಪೊಲೀಸರೆಲ್ಲ ಬಂದೋಯ್ತಾರಂತೆ. ನಿನ್ನ ತಂಗಿ ಸುಮ್ಮ ಯಾವನ ಜೊತೆಗೆ ಓಡಾಗೋಳಂತೆ. ಒಂದಿನ ತನ್ನ ಹೆಸರು ಹಾಳಾಗ್ದಂಗೆ ಬದುಕಿದ್ರು. 3 ಜನ ಮಕ್ಕಳು ಹುಟ್ಟಿ 3 ದಿಕ್ಕಾಗ್ಬಿಟ್ರು. ಅವ್ವ ಕುಲ್ದೇವ್ರಿಗೆ ಹೋದ ತಕ್ಷಣ ಮಗಳು ಮನೆ ಬಿಟ್ಟು ಹೋಗವಳೆ. ಇಂಥವ್ರಿಂದಾನೆ ಊರ ಹೆಸರು ಹಾಳಾಗೋದು. ನೋಡಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಸುಮ್ಮ ಎಲ್ಲೂ ಹೋಗ್ನಿಲ್ಲ. ಏನ್ ಗಂಡಣ್ಣ ಸುಮ್ಮ ನೋಡ್ರಿ ಮನೇಲಿಲ್ಲ, ನೀವು ನೋಡ್ರಿ ಎಲ್ಲ ಹೋಗಿಲ್ಲ ಅಂತೀರ. ನೋಡಿ ಇವಾಗ್ಲೇ ಸುಮಾ ಕಾಣ್ತಿಲ್ಲ ಅಂತ ನಾವೆಲ್ಲ ತುಂಬಾ ಗಾಬರಿಯಲ್ಲಿದ್ದೀವಿ. ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಇನ್ನ ನಮಗೆ ನೋವು ಕೊಡಬೇಡಿ. ಪುಟ್ಟಕ್ಕನ ಮೇಲೆ ನಮಗೆಲ್ಲ ಗೌರವ ಐತೆ. ಸುಮ್ಮನಿಗೆ ಯಾರಾದರೂ ತೊಂದರೆ ಕೊಟ್ಟಿದ್ದೀರಿ ಹೇಳಿ, ತೊಂದರೆ ಕೊಟ್ಟವ್ರನ್ನ ಸಿಗ್ದಾಕ್ಬಿಡ್ತೀವಿ. ನೋಡೆ, ಇದು ನಮ್ಮನೆ ಈಸ್ಯ, ನಾವೇ ಇತ್ಯರ್ಥ ಮಾಡ್ಕೊತೀವಿ. ಸುಮ್ಮನೆ ಇದ್ಬಿಡಿ ದಯವಿಟ್ಟು. ಹೆಂಗ್ ಸುಮ್ಮನೆ ಆಯ್ತು ಗೋಪಾಲಣ್ಣ? ಒಂದ್ ಮನೆ ತೊಂದರೆ ಇಡೀ ಹಳ್ಳಿನೇ ನಿಂತ್ಕೊತದೆ. ಶನ್ಗಳಿಗೆ ಈಸ್ಯ ಗೊತ್ತಾಗೋಯ್ತು. ಈಸ್ಯ ಅವಂಗೂ ಗೊತ್ತಾಗೋಯ್ತದೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಇಷ್ಟಕ್ಕೆಲ್ಲ ಕಾರಣ ಆ ನನ್ನ ಮಗ ಸಚಿನು. ಆ ನನ್ನ ಮಗ ನನ್ನ ಕೈ ಸಿಗ್ಲಿ ಐತೆ ಮಾರಿ ಹಬ್ಬ. ಮಾವ, ಸಚಿನ್ ಅಂತ ಹುಡುಗ ಅಲ್ಲ ಮಾವ. ಅಂತವನು ಅಲ್ಲ ಅಂದ್ಮ್ಯಾಕೆ ಯಾಕಲ ಊರ್ ಬಿಟ್ಟು ಹೋಗೋನೆ?
ಇವನೇ ನಮ್ಮ ಸುಮ್ಮನೆ ಎಳ್ಕೊಂಡೋಗಿದ್ದು ಈ ಹುಡುಗನಿಂದ ನಮ್ಮ ಊರ್ ಮಾನನೇ ಹರಾಜಾಗಿದೆ. ಬಿಡ್ರಲ್ಲ ಅಲ್ಲ ಯಾಕ ಎಲ್ಲ ನಮ್ಮ ಸುಮ ಎಲ್ಲೇ ರೀ ಒಂದ್ ನಿಮಿಷ ಬಿಡಿ. ಕಂಟಿ ಈ ನನ್ನ ಮಗನ್ ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಕ್ಕಿಲ್ಲ ಇವನ್ನ. ಏನ್ ಮಾಡ್ತಿದ್ಯಾ ಮಾವ? ಬಿಸಾಕದ್ರ ಬಿಸಾಕು ಮಾವ. ಕಾಳಿಯವರೇ ಏನ್ ಮಾಡ್ತಿದ್ದೀರಾ? ತೆಗಿ ಮಾವ, ಬಿಡು ಅದನ್ನ. ನನ್ನ ಮಗಳನ್ನ ಎಳ್ಕೊಂಡು ಹೋಗಕ್ಕೆ ಎಷ್ಟೋ ಧೈರ್ಯ ನಿಮಗೆ? ಹಿಂಗೆ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ಯಾ? ಇನ್ನೇನು ಸುಮ್ಕೆ ಬಿಡಕ್ಕಿಲ್ಲ. ದಯವಿಟ್ಟು ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಚಿನ್ ಮೋಸ ಮಾಡೋ ಹುಡುಗ ಆಗಿದ್ರೆ ಅವ್ನು ಯಾಕೆ ಇಲ್ಲಿಗೆ ಬರ್ತಿದ್ದ? ಸಚಿನ್ ಏನಾಯ್ತು ಅಂತ ಹೇಳು. ನಮ್ ಸುಮಾ ಇಲ್ಲಿ ಪ್ಲೀಸ್ ಹೇಳು ಸಚಿನ್, ಏನಿನ ಅವಸ್ಥೆ? ಮಗ ಏನೋ ಇದೆಲ್ಲ? ಅವತ್ತು ಅವಳು ಸುಮಾ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಸುಮಾ 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 ಹಾಯ್ ಸಚಿನ್ ನೀನೇನಿಲ್ಲಿ? ನೀನು ಕೆಲಸ ಸಿಕ್ಕಿರೋ ವಿಷಯ ನೀನಂತೂ ಹೇಳಲಿಲ್ಲ, ಪುರ್ಸಿ ಮೂಲಕ ಗೊತ್ತಾಯ್ತು. ಅದಕ್ಕೆ ನಿಂಗೆ ವಿಶ್ ಮಾಡೋಣ ಅಂತ ಬಂದೆ. ಅದಕ್ಕೆ ಅಂತ ಮೈಸೂರ್ವರೆಗೂ ಯಾರಾದ್ರೂ ಬರ್ತಾರಾ? ಆ್ಯಕ್ಚುಲಿ ನಾನು ನಿಂಗೆ ಬೆಳಗ್ಗೆನೇ ವಿಶ್ ಮಾಡಬೇಕಾಗಿತ್ತು, ಆದರೆ ವಿಷಯ ಗೊತ್ತಾಗೋದೊಂದು ಸ್ವಲ್ಪ ಲೇಟ್ ಆಯಿತು. ತಗೋ ಸುಮಾ, ನಿನ್ನ ಸಕ್ಸಸ್ಸಿನ ಮೊದಲನೇ ಹೆಜ್ಜೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಅಯ್ಯೋ ಇದೆಲ್ಲ ಬೇಡ. ಯಾಕೆ ಸುಮಾ, ನಿಮ್ಮ ಮನೆಯವರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, ನಾನು ಕೊಟ್ಟರೆ ಬೇಡವಾ? ಹಾಗಲ್ಲ ಸಚಿನ್, ಈ ವಿಷಯ ಏನಾದರೂ ನಿಮ್ಮ ತಂದೆಗೆ ಗೊತ್ತಾಗಿ ಅವ್ರೇನಾದರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆಮೇಲೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗಂತೂ ಇಲ್ಲ. ಹಾಗೆಲ್ಲ ಏನೂ ಆಗಲ್ಲ ಸುಮಾ, ಪ್ಲೀಸ್. ತುಂಬ ಪ್ರೀತಿಯಿಂದ ತಂದಿರೋ ಗಿಫ್ಟ್ ತಗೋ. ಸರಿ ಕೊಡು. ಥ್ಯಾಂಕ್ ಯು ಸಚಿನ್. ನೀನು ಹೇಳ್ತದಲ್ಲ ದಿಟ ತಾನೆ? ಹೌದು ಸರ್, ಈ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾರಾ? ನೋಡಪ್ಪ, ನಿನ್ನಿಂದ ಈಗಾಗಲೇ ಸಿಯಾನೇ ನೋವು ಅನುಭವಿಸ್ಬಿಟ್ಟಿದ್ದೀವಿ. ನಿನಗೆ ನನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ತಂಗಿ ಎಲ್ಲವಳು ಅಂತ ಹೇಳ್ಬಿಡು, ದಯವಿಟ್ಟು ಹೇಳು. ಅವ್ರು ನಮ್ಮನ್ನು ಹೇಳ್ಕೊಂಡು ಹೋಗಿದ್ದ ಜಾಗ ನನಗೆ ಗೊತ್ತು. ನೀವು ಬಂದರೆ ನಾನು ತೋರಿಸ್ತೀನಿ. ಇದ್ರಾಗ ಮೋಸ ಇಲ್ಲ ತಾನೆ? ಖಂಡಿತ ಇಲ್ಲ ಅಂಕಲ್, ಯಾವುದೇ ಮೋಸನೂ ಇಲ್ಲ. ಮಗ ಪಕ್ಕ ನೀನು ಹೇಳೋ ಜಾಗದಲ್ಲಿ ಸುಮ್ಮ ಅವಳ? ಹ್ಞೂ ಮಗ, ಅವಳನ್ನ ಅಲ್ಲಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ನಾನು ತಪ್ಪಿಸ್ಕೊಂಡು ಬಂದೆ. ಪ್ಲೀಸ್ ನನ್ನ ಮಾತನ್ನು ನಂಬಿ. ಇದ್ರಲ್ಲಿ ಏನಾದರೂ ಮೋಸ ಇದ್ರೆ ನಾವು ಮಾತ್ರ ಸುಮ್ಮನೆ ಬಿಡಕ್ಕಲ್ಲ ನಿನ್ನ. ಸುಮ್ಮನ ಬಗ್ಗೆ ಏನೇನೋ ತಪ್ಪು ತಿಳ್ಕೊಬಿಟ್ಟಿದ್ವಿ ಸಾನ. ತಪ್ಪಾಯ್ತು, ಕ್ಷಮಿಸ್ಬಿಡವ. ಅದಕ್ಕೆ ಹೇಳೋದು ಪೂರ್ವಪರ ವಿಚಾರಿಸದೆ ಏನು ಬಾಯಿ ಬಂದಂಗೆ ಮಾತಾಡಬಾರ್ದು ಅಂತ. ಒಂದು ಹೆಣ್ಮಗು ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡ್ಬೇಕಮ್ಮ. ನೀನು ಒಂದು ಹೆಂಗಸು. ರೀ
ನಾವಿನ್ನ ಮಾತಾಡ್ತಾ ನಿಂತ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಸಚಿನ್ ಹೇಳಿ ಜಾಗಕ್ಕೆ ಹೋಗ್ಬೇಕು. ನಡೀರಿ. ಸರಿ, ನಾನು ಈಗಲೇ ಹೋಗಿ ಆ ಜಾಗದ ಲೊಕೇಶನ್ ನಿಮಗೆ ಕಳಿಸ್ತೀನಿ. ನೀವು ಸಹನಾ ಮಾವಯ್ಯ ಎಲ್ಲ ಪೊಲೀಸರು ಕರ್ಕೊಂಡು ಬಂದ್ಬಿಡಿ. ಹಾಂ, ಹಂಗೆ ಆಗಲಿ. ನೀವು ನಡ್ರಿ, ನಾನು ಸ್ಟೇಷನ್ಗೆ ಹೋಗಿ ಪೊಲೀಸನ್ನು ಕರ್ಕೊಂಡು ಅಲ್ಲಿಗೆ ಬರ್ತೀವಿ. ಸರಿ ಮಾವಯ್ಯ. ಪುರುಷ ಕಳಿ ಬರ್ರ. ಹಂಗಾದ್ರಪ್ಪ ಓ ಮೆಸ್ ಕಡೆ ಹೋಗ್ತೀವಿ ಜೋಪಾನ್. ನಾನು ಸ್ಟೇಷನ್ ತಗೊಳ್ತೀನಿ. ಸರಿ ಅಣ್ಣಯ್ಯ, ಹುಷಾರು. ಭರತ ಮಗಳನ್ನ ಕರ್ಕೊಂಬನ್ನಿ. ಹಾಂ ಹಾಂ ಸರಿಯಪ್ಪ, ನೀವು ಹುಷಾರು. ಅಕ್ಕ ಬನ್ನಿ ಹೋಗೋಣ. ಇಲ್ಲೇ ಇಟ್ಕೊಂಡು ಕಟ್ಟಾಕಿರೋರ್ನ ನೋಡ್ಕೊಳಕ್ ಆಗಲ್ವೇನೋ ನಿಂಗೆ? ಸಾರಿ ಮೇಡಮ್, ಹೊಡೆದ್ಬಿಟ್ಟು ತಪ್ಕೊಂಡ್ಬಿಟ್ರು ಮೇಡಮ್. ಎಲ್ಲಾದ್ರೂ ಹೋಗಿ ಮಣ್ ತಿನ್ನು. ಇವಾಗ ಏನ್ ಮಾಡೋದು? ಇಲ್ಲ ಮೇಡಮ್, ಈ ವಿಷಯ ಕೇಸಸ್ ಅವ್ರಿಗೆ ಹೇಳ್ತೀನಿ ಮೇಡಮ್ ನಾನು. ಏಯ್ ಬೇಡ ಕಣೋ. ಇಲ್ಲ ಮೇಡಮ್, ನಿಮ್ಮ ಮಾತು ಕೇಳಿ ಈ ಗತಿ ಬಂದಿದೆ ನಮಗೆ. ಆಗಲ್ಲ ಮೇಡಮ್, ಕಾಲ್ ಮಾಡ್ತೀನಿ ನಾನೀಗ. ಇಲ್ಲೇ ಇದ್ರೆ ನಮ್ಮ ತಲೆ ಮೇಲೆ ಬರುತ್ತೆ, ಬನ್ರೋ. ಗೈಸ್, ಛೇ, ಎಲ್ಲ ನನ್ನ ಮಕ್ಕಳು ಇವಾಗ್ಲೇ ಕೈ ಕೊಟ್ರು. ಹೇಳು ಭದ್ರ. ಸರ್, ನಿಮ್ಮ ಮಗ ತಪ್ಪಿಸ್ಕೊಂಡ್ಬಿಟ್ಟ ಸರ್. ವಾಟ್? ಏನ್ ಹೇಳ್ತಾ ಇದೀಯಾ? ನಿಮ್ಮನ್ನ ಯಾರೋ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದು? ನೀವು ಹೇಳಿದ್ರಂತ ಮೇಡಮ್ ಹೇಳಿದ್ರು ಸರ್. ಆ ಸೋರ್ಟ್ ಈಗ ಅಲ್ಲಿದ್ದಾಳ? ಹಾಂ ಸರ್, ಇಲ್ಲೇ ಇದ್ದಾರೆ. ಅವಳಿಗೆ ಫೋನ್ ಕೊಡು. ತೊಳಿ ಮೇಡಮ್. ಹಲೋ ಅಂಕಲ್. ನಿನ್ನಿಂದ ನೀನ್ ಏನ್ ಅನ್ಕೊಂಡಿದ್ಯಾ? ನೀನು ನನ್ನ ಪ್ಲಾನ್ ಪ್ರಕಾರ ಕೆಲಸ ಮಾಡ್ತಾ ಇದ್ಯಾ ಅಥವಾ ನಿಂದೆ ಹೊಸ ಪ್ಲಾನ್ ಮಾಡ್ಕೊಂಡಿದ್ಯಾ? ಹಾಗೇನಿಲ್ಲ ಅಂಕಲ್, ಯಾರಾದ್ರೂ ಆ ಪ್ಲೇಸ್ನ ಕಂಡುಹಿಡಿತಾರೆ ಅಂತ ನಾನೇ ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡಿದೆ. ಮಾತಾಡ್ಬೇಡ. ಅಧಿಕ ಪ್ರಸಂಗಿ ತರ ಏನೇನೋ ಮಾಡಕ್ ಹೋದ್ರೆ ಹೀಗೆ ಆಗೋದು. ಮೊದಲೇ ಪೊಲೀಸ್ನವರು ಬಂಗಾರಮ್ಮವ್ರು ಹೇಳಿದ್ದಾರೆ ಅಂತ ಸಚಿನ್ ಮತ್ತೆ ಸುಮನ ಹುಡುಕ್ತಾ ಇದ್ದಾರೆ. ಅಯ್ಯಯ್ಯೋ, ಹೀಗೇನ್ ಮಾಡೋದು ಅಂಕಲ್? ಮೊದಲು ಆ ಜಾಗದಿಂದ ಎಸ್ಕೇಪ್ ಆಗು. ನೋಡು, ಅಕಸ್ಮಾತ್ ನೀನೇನಾದ್ರೂ ಸಿಗಾಕೊಂಡ್ರೆ ನನ್ನ ಹೆಸರು ಎಲ್ಲೂ ಬರಬಾರ್ದು, ಗೊತ್ತಾಯ್ತಾ? ನಮ್ಮ ಹುಡುಗರಿಗೆ ಫೋನ್ ಕೊಡು. ಓಕೆ ಅಂಕಲ್. ಸರ್, ನೀವು ಅಷ್ಟೇ ಕಣ್ರೋ, ಬೇಗ ಎಸ್ಕೇಪ್ ಆಗಿ ಎಲ್ಲೂ ನನ್ನ ಹೆಸರು ಬರ್ದೇ ಇರೋ ತರ ನೋಡ್ಕೊಳ್ಳಿ. ಸರಿ ಸರ್. ಸರ್, ಆ ಹುಡುಗಿನ ಏನು ಮಾಡು ಸರ್? ಎಲ್ಲಾದ್ರೂ ಬಿಟ್ಟು ಮೊದಲು ನೀವು ತಪ್ಪಿಸ್ಕೊಳ್ರೋ. ಅಂಕಲ್, ಒಂದ್ ವೇಳೆ ನಾವೇನಾದ್ರೂ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನೀವು ಸೇವ್ ಮಾಡ್ತೀರಾ ತಾನೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಸೋನಿಯಾ. ಸಚಿನ್ ಏನಾದ್ರೂ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ರೆ ನಮಗ್ ಕಷ್ಟ ಆಗುತ್ತೆ. ಮೊದ್ಲು ಅಲ್ಲಿಂದ ಹೊರಡು. ಓಕೆ ಅಂಕಲ್. ಏಯ್, ಆ ಹುಡುಗಿನ ಕರ್ಕೊಂಡ್ಬನ್ರೋ. ಸರಿ ಮೇಡಮ್. ಬಾ ಬರೋ ಬರೋ. ಕರ್ಕೊಂಡ್ರು ನಾವು ಹಿಂಗಡೆ ಬರ್ತೀವಿ. ಬಾ. ಇದೇ ಜಾಗ ಇಲ್ಲ? ಹೌದು, ಕಾರ್ ಇಲ್ಲೇ ನಿಲ್ತು. ನಾನು ಅಲ್ಲಿಂದ ಎಸ್ಕೇಪ್ ಆದೆ. ಸುಮ್ಮನೆ ಅವ್ನು ಒಳಗಡೆ ಹೇಳ್ಕೊಂಡು ಹೋದ್ರು. ಕಡೆ ಬರಲ್ಲ. ಏಯ್ ಸಚಿನ್, ಎಲ್ಲ ಇಲ್ಲಿ? ಯಾವ ನನ್ನ ಮಗನೂ ಇಲ್ಲ ಇಲ್ಲಿ? ನಾನು ಎಸ್ಕೇಪ್ ಆಗಿದ್ದೀನಿ ಅಂತ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಲೈ ದಿಟ ಹೇಳ್ತಿದ್ಯಲ್ಲ. ನಾನು ಹೇಳ್ತಿರೋದ್ರಲ್ಲಿ ಸುಳ್ಳಿಲ್ಲ. ಹಲೋ, ಎಸ್ ಎಸ್ ಸಾಹೇಬ್ರೆ, ನಾನು ಕಂಟಿ ಮಾತಾಡ್ತಾ ಇದ್ದೀನಿ. ನಾವಿಲ್ಲಿ ಬರೋಷ್ಟಾಗೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಹೌದಾ? ಅಕ್ಕಪಕ್ಕ ವಿಚಾರಿಸಿ. ಇದು ಯಾವುದೋ ಪಾಳು ಬಿದ್ದಿರೋ ಜಾಗ ಇದ್ದಂಗೈತೆ. ಇಲ್ಲಿ ಅಕ್ಕಪಕ್ಕ ಕೇಳೋಕ್ಕೂ ಯಾರೂ ಇಲ್ಲ. ನೀವೊಂದು ಕೆಲಸ ಮಾಡಿ, ಇಲ್ಲಿ ಅಕ್ಕಪಕ್ಕ ಇರೋ CCTV ಚೆಕ್ ಮಾಡಿದ್ರೆ ಆ ಗಾಡಿ ಯಾವ ಕಡೆ ಇದೆ ಅಂತ ಗೊತ್ತಾಯ್ತದೆ. ಓಕೆ, ನಾವು ಕಂಟ್ರೋಲ್ ರೂಮ್ಗೆ ತಿಳಿಸ್ತೀವಿ. ನೈ ಪೊಲೀಸ್ ಹೇಳಿದ್ದೀನಿ, ಬನ್ನಿ.
ಈ ಬ್ರೇಸ್ಲೆಟ್ ಸೋನಿಯಾದು. ನಾನು ಹೇಳಿಲ್ವಾ, ಸೋನಿಯಾನೇ ನಮ್ಮನ್ನು ಕಿಡ್ನಾಪ್ ಮಾಡಿಸಿರೋದು. ಸುಮನ್ನ ಅವರೇ ಕರ್ಕೊಂಡು ಹೋಗಿರೋದು. ನಿನಗೇನಿಲ್ಲ ಗೊತ್ತು? ಮಾವಳು ನನ್ನ ಕ್ಲಾಸ್ಮೇಟು, ನಾನು ಇದನ್ನ ನೋಡ್ಕೊಂಡು ನೋಡಿದ್ದೆ. ಅವ್ನು ಹೇಳ್ತಾನೆ ದಿಟನಯ್ಯ. ಹಂಗಾದ್ರೆ ಆ ಗಾಡಿ ಇಲ್ಲೆಲ್ಲ ಹೋಯ್ತಾ ಇರ್ತದೆ. ಬಂದ್ರಲ್ಲ. ಬೇಗ ಹೋಗಿ, ಪೊಲೀಸ್ಗೆ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ನಾವು ಊರ್ ಬಿಡ್ಬೇಕು. ಸೋನಿಯಾ ಏಯ್, ಅವಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳತ್ತೇಳೋ. ಸುಮಾ ಏನಾಯ್ತವಿ? ನಿನ್ಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅಲ್ವಾ? ಲೇ ಸೋನಿಯಾ, ನೀನು ಒಳ್ಳೆ ಫ್ರೆಂಡು ಅನ್ಕೊಂಡಿದ್ದಲ್ಲ, ನೀನು ಈ ಥರ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಖುಷಿ, ಅದು ಇದೆಲ್ಲ ನೀನೇ ಮಾಡಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಇಲ್ಲಿ ನೋಡು. ನಿನ್ನ ಫೋನ್ ನಂಬರ್ನ ಟ್ರ್ಯಾಕ್ ಮಾಡಿ ಹಿಡ್ದಿದ್ದೀವಿ. ಇನ್ನಿನ್ನ ಆಟ ಏನು ನಡೆಯಲ್ಲ. ಕಣ್ಬಿಡವಿ. ಸುಮಾ, ಹೆದರ್ಬೇಡ, ನೀನು ಸೇಫ್ ಆಗಿದ್ಯಾ. ನಿಮ್ಮ ಮನೆಯವರು, ಪೊಲೀಸರು ಎಲ್ಲರೂ ಬಂದಿದ್ದಾರೆ. ಸುಮಾ, ನಿನ್ಗೋಸ್ಕರ ನಾವ್ ಏಟು ಒದ್ದಾಡ್ಬಿಟ್ವಿ ಗೊತ್ತಾ? ನಮ್ ಜೀವ ನಮಗ್ ಸಿಕ್ಬಿಡ್ತು. ಅಪ್ಪಯ್ಯ, ನಮ್ ಸುಮಾ ನಮಗ್ ಸಿಕ್ಬಿಟ್ಲು. ಹೌದು ಕೂಸೆ, ನಮ್ಮ ಮನೆ ಬೆಳಕು ನಮಗೆ ಸಿಕ್ಬಿಡ್ತು. ಸುಮಾ, ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಬಾವ, ಕಟ್ಟಾಕಿದ್ರಲ್ಲ, ಚೂರು ಕೈ ಕಾಲು ನೋವ್ತಾ ಇದೆ. ಅಯ್ಯೋ ಪಾಪಿ, ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ಥರ ತೊಂದರೆ ಕೊಟ್ಟಿದ್ಯಲ್ಲ, ನಾಚಿಕೆ ಆಗಲ್ವಾ? ನೀನು ಹೆಣ್ಣ ಇಲ್ಲ ಎಮ್ಮಾರಿನ? ಅವಳು ಮನುಷ್ಯಳ ಅಲ್ಲ ಮಾವ, ರಾಕ್ಷಸಿ.